ಮಗ ನೀನು ಉಂಗ್ರ ತಂದು ಕೊಟ್ಟನಲ್ಲ ಹೋಗು ಸುಮ್ಕ. ಓ ಮಂದಿ ಮನೆದೇನು ಅಂತ ಕಾಯ್ಕೊಂಡೆ ಕುಂತಿರ್ತಿ. ನಮ್ಮ ಮನೆ ವಿಚಾರ ನಿನ್ಗೆ ಯಾಕ ಹೋಗ ನಮ್ಮವ್ವ ತಾಯಿ. ಏ ಅರ್ಚನಮ್ಮ ನಿಂಗೆ ಗೊತ್ತಿಲ್ಲನ ಡಾಕ್ಟ್ರಮ್ಮ ನೀನು ಸೊಸೆ ಚಪ್ಪಡಿ ಕಲ್ ತಂದೆ ತಗ್ತೀನಿ ಅಂದಳ ನಿಂಗೆ. ಅದು ನೋಡ್ಕೊಳ್ದಂಗೆ ಹೆಂಗೋಲಿ ಹೇಳಕ್ಕಿರ್ತಾವ ಎಲ್ಲಾರ್ಗು. ಸುಮ್ಮನಿರು ನಿನ್ನ ಸೊಸೆ ಚಪ್ಪಡಿ ಕಲ್ ಎತ್ಕೊಂಬತ್ತಳ. ನೀನೇ ನಂಗೆ ಮಲ್ಲಿಕಮ್ಮ ಹಿಂಗೆ ಮಾತಾಡ್ತೀವೋ ಕಟ್ಬಿಟ್ಟು ಆಕೆ ನಮ್ಮ ಮನೆಗೆ ತಂದ್ಬಿಟ್ಟು ಇವತ್ತು ನಾಟಕ ಮಾಡ್ತೀಯಲ್ಲ. ಆಕೆ ನಮ್ಮ ಮನೆ ಸೊಸೆನೇ ಆಯ್ತಿದ್ದಿಲ್ಲ. ಪಲ್ಲವಿ ಅಮ್ಮ ನನ್ನ ಮನೆ ಸೊಸೆ ಆಗೋಳು, ನನ್ನ ಹೆಂಡ್ರಾಗೋಳು. ಇವತ್ತು ನೋಡ್ದೆ ಹೆಂಗೆ ಮಾಡ್ಬಿಟ್ಟೆ ನೀನು ನನ್ನ ಮನೆಗೆ ಅಂತವಳೆ ತರಿಸ್ಬಿಟ್ಟು ಇವಾಗ ಚಾಪಿಕಲ್ಲೇ ತಕ್ಕಲ್ಲ ನೋಡ್ತೀನಿ ಅಂತಿಲ್ಲ. ಅದು ಹೆಂಗೆ ತಂದ್ಬಿಡ್ತಲ್ಲ ತರ್ಲಿ ಕೈ ಮುರ್ತು ಬಿಡ್ತೀನಿ. ಇನ್ನ ಬೈಲ ಪಾಪ ಇನ್ನ ಬೈಲ. ಓ ಅವ್ವ ಮಗಂಗೆ ಆಗದಾರ ಥರ ಮಾಡಮ್ಮ ಬಿಡುಮ್ಮ ಎಲ್ಲ ದೂರ ಮಾಡುವ ಅನ್ಕ ಕರೆಗೆ ಬಂದಿರ್ಬೇಕೇನೋ. ಓ ಹೋಗೆ ಸುಮ್ಕ ಏನೋ ಗೊತ್ತಿಲ್ಲದೆ ಒಂದು ತಪ್ಪು ಮಾಡಿನಪ್ಪ. ಅದಕ್ಕೆ ನನ್ನ ಸೊಸೆ ಟೀ ತಂದು ಸುರಿದ್ವ ಏನು ಅಲ್ಕಿರ್ಕೊಂಡು ನಿಂತೀಯಲ್ಲ. ಯಾರು ಮನುಷ್ಯಗೆ ಆಗ್ಬೇಕೆ ಹೊರ್ತು ಹಿಂಗಾಡ್ಬಾರ್ದು. ಅಯ್ಯೋ ಅರ್ಚನಮ್ಮ ನಿನ್ನ ಮಾತು ಕೇಳಿ ನಗುವುದೋ ಅಳುವುದೋ ನಂಗೆ ಆಗೈತಿ. ಸೊಸೆನ ಬೊಗ್ಸಕ್ಕೆ ಆಗ್ತಿಲ್ಲ, ಅದಕ್ಕೆ ನನ್ನ ಮೇಲೆ ರೇಗಾಡ್ತಿ. ರೇಗು ನೀನು ಸೊಸೆ ತಂದು ಚಪ್ಪಡಿ ತಂದು ತಲೆ ಮೇಲೆ ತಗ್ತೀನಿ ಅಂದಾಳ. ನಾನು ಅದನ್ನ ನೋಡ್ಕೊಂಡು ನಿಮ್ಮ ಟೀಯಿಂದ ಹೊರಕ್ಕೆ ಹೋಗೋದು ನಾನು. ನೀನೇ ನನಗೆ ದೊಡ್ಡಕ್ಕಿಯಾಗಿ ಇತ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡೋದು ನೋಡಿ. ನೀನು ಈ ಥರ ಬುದ್ಧಿ ಕಲ್ತೀಯ. ಚಾಪಡಿ ಕಲ್ ತೆಗ್ದು ಯಾರು ಎತ್ತಕ್ಬಿಟ್ರೆ ಸುಮ್ಮನಿರ್ತಾರೇನಾ? ನಮ್ಮ ಮೌಸ ತಗೋಕಿಲ್ಲ. ಏನೋ ಇಂಥ ಮಾತಾಡ್ತೀನಿ ನೀನು. ಹೊಟ್ಟೈದನೇ ಇವತ್ತು ನಮ್ಮ ಮೌಸ ಯಾಕಿಲ್ವಾ ಅಂತ ಕೇಳ್ತಿ. ಅವತ್ತು ನನ್ನ ಮಗ ಹೆಂಗೆ ಕೇಳ್ಕೊಂಡವನೆ ಗೊತ್ತಾ ಅಂತ ಕೇಳ್ತಿರೋದು. 2 ವರ್ಷದ ಕೂಸು. ಅದಂಗೆ ಕೇಳ್ಕಂತ ನಮ್ಮವ್ವ ನಮ್ಮಪ್ಪ ತಗೋಬಿಟ್ಟ ಅಂತಂದಾಗ ಈ ಲೌಡಿ ಮುಂಡೆ ಏನು ಹೇಳ್ಕೊಟ್ಲು ಗೊತ್ತಾ ನನ್ನ ಮಗಂಗ? ಏನು ಹೇಳ್ಕೊಟ್ಲು ಗೊತ್ತಾ? ನಿಮ್ಮಮ್ಮನೇ ಮಾಡಿರೋದು, ನಿಮ್ಮಮ್ಮ ಲೌಡಿ ಮುಂಡೆನೇ ಮಾಡಿರೋದು. ನಿಮ್ಮ ಅಪ್ಪನ ಸಾಯಿಸಿದ್ದು ನಿಮ್ಮ ಅಮ್ಮನಿಯೇ ಅಂತೇಳಿ ಜೈಲಿಗೆ ಹಾಕಿಸ್ಬಿಟ್ಲ ನನ್ನ. ಇವತ್ತು ನಾನು ಆ ದ್ವೇಷ ಮರ್ತು ಬಿಡ್ತೀನಿ ಅನ್ಕೊಂಬಿಟ್ಟಿಯಾ? ಯಾವುದೇ ಕಾರಣಕ್ಕೂ ಮರಿಯಲ್ಲ, ನಾನು ಸತ್ರು ಮರಿಯಲ್ಲ. ಇದನ್ನ ತಿಳ್ಕೊ ಅದನ್ನ. ಅಲ್ಲ ಕಣೆ ಮಲ್ಲಿಕಮ್ಮ, ಅದನ್ನೇ ಎಷ್ಟು ಸರಿ ಹೇಳ್ತಿ. ಹಾಕಿಸ್ಬಿಟ್ಲು ಅಂತೇಳಿ. ಏನೋ ಒಂದು ನಡಿದಾರೆ ತಪ್ಪು ನಡೆದೋಯ್ತಪ್ಪ, ನೀನೇ ಮಾಡಿ ಏನೋ ಅಂದ್ಬಿಟ್ಟು ಹಾಕಿಸ್ದೆ. ಅದನ್ಬಿಟ್ಟು ನನ್ನ ಮೇಲೆ ಎತ್ತಾಕ್ತೀನಿ ನೀನು. ಹ್ಞೂ ಕಣೆ ಅರ್ಚನಮ್ಮ, ಎತ್ತಾಕಸ್ತಿ ಎತ್ತಕ್ದಂಗೆ ಏನು ಮಾಡ್ತಿ? ಹೇಳು. ತಿನ್ನೋದು ಅವ್ರ ಮನೆ ಇಟ್ಟಲ್ಲ ನಿನ್ಗೆ ಆಡಿಸ್ತೈತಿ ಹಂಗ. ಎಷ್ಟು ಜನದ ಹತ್ರ ರೊಕ್ಕ ಕಿತ್ತಿ ಹೇಳು. ಯವ್ವ ನಿನ್ಗಿರೋ ದುರಂಕರವ. ಒಂದಲ್ಲ ಒಂದಿನ ಮಠ ಐತಿ ಬಾ ನೀನೆ. ಏನು ಮಲ್ಲಿಕಮ್ಮ ಮನೆಯಾಗ ಯಾರನ್ನ ಕರೆಸ್ಬಿಟ್ಟಿರಾ? ಯಾರಿದು? ಅಯ್ಯಯ್ಯೋ ಇವಯ್ಯ ಸುಬ್ರಹ್ಮಣ್ಯ ಈ ಟೈಮ್ಗೆ ಬಂದ. ಓಹೋ ಸುಬ್ರಹ್ಮಣ್ಯ, ನಿನಗೆ ನನ್ನ ನೆನ್ಪು ಬರಲಿಲ್ವೇ? ನಾನು ಯಾರು ಗೊತ್ತಾಗ್ಲಿಲ್ವೇ? ಹೆಸ್ರಿಗೆ ತಕ್ಕಂಗೆ ದೇವ್ರ ಕೆಲಸ ಇಷ್ಟಾರು ಮಾಡಿಯ ನಿನ್ನ ಯೋಗ್ಯತೆಗೆ ಇಷ್ಟು ಮಣ್ಣಾಕ. ನಿಂದು ಒಂದು ಜನ್ಮನ ಈಕಿ ಜೊತೆ ಸೇರ್ಕೊಂಡು ಮಂದಿ ಮನೆ ಹಾಳು ಮಾಡಕ್ಕ ನಿಂತುಬಿಟ್ಟಿಯಲ್ಲ. ಅವಳು ಸೊಸೆ ಚಪ್ಪಡಿ ಕಲ್ಲ ತಂದು ಅವಳ ಮೇಲೆ ತಕ್ಕದಲ್ಲ, ನಿನ್ನ ಮೇಲೆ ತಕ್ಕಬೇಕು. ಅಲ್ಲಿ ಕಟ್ ನನ್ನ ಮಗನ ಮುದಿಗುಬೆ ನನ್ನ ಮಗನ. ಯಾರೇ ನೀನು? ನಾನು ನಮ್ಮನೆಗೆ ಬಂದಿರೋದು, ನೀನ್ಯಾಕೆ ನನಗೆ ಬೈತಿ? ಎಷ್ಟೈತಿ ನಿನ್ಗಕ್ಕು ಅಬ್ಬೋ? ಏನಯ್ಯ ಸುಬ್ರಹ್ಮಣ್ಯ, ನನ್ನ ಹೆಸ್ರೇನಾರಿಗೆ ಹೇಳ್ಬಿಟ್ರ ನಿನ್ನ ಜಾಗದಲ್ಲಿ ಉಚ್ಚೋಯ್ಕೊಂಬಿಡ್ತೀನಿ ನೀನು. ಬೇಸ್ ಹೇಳ್ತೀನಿ ಕೇಳು. ನೀನು ಮಾಡ್ರ ಅನ್ಯಾಯಗಳು, ನೀನು ಯಾವಳನ್ನ ಮಡಿಕಂದು ಅವ್ರ ಹಟ್ಟಿಗೆ ಬತ್ತಿದಿ ಎಲ್ಲ ಗೊತ್ತೈತಿ. ನಾಚಿಕೆ ಆಗಕ್ಕಿಲ್ವ ನಿನ್ಗೆ? ಮಗ ಸೊಸೆ ಬಂದಾಳ ಈಗಲೂ ಬರಬೇಕು ಒಟ್ಟಿಗ ಅಂತೇಳಿ. ನಿಮ್ಮದು ಒಂದು ಜನ್ಮಗಳು. ಅದು ಯಾವ್ದ್ರಾಗ ಸೃಷ್ಟಿ ಮಾಡ್ಬಿಟ್ನ ಭಗವಂತ. ಈಗ ಯಾವಳಪ್ಪ? ನಂದುವೆ ಮತ್ತೆ ಡಾಕ್ಟ್ರ ಮುಂದೆ ವಿಚಾರ ಹೇಳಕತ್ತಾಳ. ಅಯ್ಯಯ್ಯೋ ಯಾರಿರ್ಬೋದು ಈಕಿ? ಅರ್ಚನಮ್ಮ ಎದಕ್ಕೆ ಹಂಗೆ ಮಾತಾಡ್ತಿ? ನಮ್ಮವೇನೋ ಏನು ಇಟ್ಕೊಂಡವಳೇನತ್ತಾರ ಮಗ ಸೊಸೆ ಬಂದ್ಮ್ಯಾಗ ಇಟ್ಕೊಂಡವ್ರ ಹಿಂಗ ಅಂತ ಮಾತಾಡ್ತಿ. ಏನೋ ನಮ್ಮ ಮಗಂಗ ಸಾಲ್ ಕೊಟ್ಟಾನ, ಅದಕ್ಕೆ ಮನೆಗೆ ಬರ್ತಿರ್ತಾನ. ನೀನೇ ನಿಂಗೆ ಮಾತಾಡ್ತಿ? ಏನಯ್ಯ ಸಾಕಾಗ್ಬಿಡ್ತಾನೆ ಹೆಸರು ಕೇಳಿ. ಮಾಡ್ತೀರ ಅನಾಚಾರಗಳೆಲ್ಲ ಹೊರಕ್ಕೆ ಬಂದ್ಬಿಡ್ತಾವ. ನಾನು ನಿನ್ನ ಗತಿ ಏನು ಇನ್ನು ಮುಂದಕ್ಕ ಅಂತೇಳಿ. ಸುಬ್ರಹ್ಮಣ್ಯ, ಡಾಕ್ಟರ್ ಸುಬ್ರಹ್ಮಣ್ಯ, ನಿನ್ನ ಮೂಸುಡಿಗ ನಿನ್ನ ಮೂತಿಗ ಅಷ್ಟು ಹಾಕಾತು. ನಿಂದು ಒಂದು ಜನ್ಮನಯ್ಯ. ನಿಂದು ಒಂದು ಜನ್ಮನ. ಏನು ಸುಮಾರಾಗ ವಯಸ್ಸಾಗಿದ್ರು ನೀನು ನನಗೆ ಬೇಕು. ನಿನ್ನ ಗಂಡನ್ನ ನಿನ್ನನ್ನು ಜೈಲಿಂದ ಬಿಡಿಸ್ಬೇಕಂದ್ರೆ ನನ್ನ ಜೊತೆ ಬಂದು ಮಲ್ಕ ಅಂದಲ್ಲ. ಮಲ್ಕೊಳ್ಳೋದೇನು ಮಾತಾಡ್ತಿ? ಬಾರಯ್ಯ, ಅದೇನು ಮಲ್ಕವಂತೆ ಬಾರಯ್ಯ. ಇವಾಗ ಏನು ಹೇಳು ನಾನು? ಏನಾಗೀನಿ ಹೇಳು ಇವತ್ತು ನಾನು? ಓಹೋ ಮಲ್ಲಿಕ ಏನಾಗಿದ್ದಿ? ಯಾವ್ದಾದ್ರು ಮೊರಗಿರಿ ಎತ್ತಕ ಹೋಯ್ತಿದ್ಯಾ? ಇಲ್ಲಾಂದ್ರೆ ಕಸ ಗುಡ್ಸಕ್ ಹೋಯ್ತಿದ್ಯಾ? ಅದೇ ಆಗಿರ್ತಿತ್ತು ತಕ. ನಿನ್ಗೆ ಇನ್ಯಾವ ಕೆಲಸ ಸಿಗ್ತಾವ? ಅವತ್ತು ನಿನ್ನ ಬಂದು ಮಲ್ಕೊಂಡಿದ್ರ ನೀನು ನನ್ನ ಜೊತೆ ಡಾಕ್ಟರ್ ಆಗ್ಬೋದಿತ್ತಾ? ಅಯ್ಯ ನಿನ್ನ ಮೂಸುಡಿಗೆ ನಾನು ಜೋಡಾಕ. ಯಾವ ಡಾಕ್ಟರ್ ಆಗ್ಬೋದಿತ್ತು? ಅದಕ್ಕೆ ಅಲ್ಲ ಇಟ್ಕೊಂಡು ಗಂಡ್ಸತ್ತಿರೋಣ ಒಂದು ಮಗ ಐತಿ ಅಂದ್ಬಿಟ್ಟು ಇಟ್ಕೊಂಡು ಅವಳನ್ನ ಡಾಕ್ಟ್ರ್ ಮಾಡಿರೋದು. ನಿನ್ನ ಮೂಸುಡಿಗೆ ಅಷ್ಟೇ ಹಾಕ ಮುದಿಗೋಬೆ ನನ್ನ ಮಗನ. ಮನೆಯಾಗ ಚಿಂದಂತೆತ್ತಿ ಇಟ್ಕೊಂಡು ಅದಕ್ಕೆ ಕೆಲಸ ಮಾಡ್ಬಿಟ್ಟಲ್ಲ 10 ವರ್ಷ. ನಿನ್ನ ಬಾಯಿಗೆ ಮಣ್ಣಾಕ ಬರಬಾರ್ದು ಬರ ನಿನ್ಗೆ. ಅಂತಿಂಥದ್ದು ಬರೋಕ್ಕಿಲ್ಲ ನಿನ್ಗೆ. ಚಾಪೆ ಸುತ್ಕೊಂಡು ಹೋಗುವಂಥದ್ದು ಗೊತ್ತಾ? ನಿನ್ನನ್ನು ಕಟ್ಕೊಂಡ್ಬಿಟ್ಟಿದ್ರ ನಾನು ಡಾಕ್ಟ್ರ್ ಆಯ್ತಿದ್ನಾ? ಅಲ್ಕಟ್ ನನ್ನ ಮಗನ. ಇವತ್ತು ಮಹಿಳಾ ಸಂಘದ ಅಧ್ಯಕ್ಷ ನಾನು. ಏನು ಹೇಳೋ? ಮಹಿಳಾ ಸಂಘದ ಅಧ್ಯಕ್ಷ ನಾನು. ನನ್ನನ್ನೇನಾದ್ರು ಕೆಣಕಿಣಕ್ಕೆ ಬಂದಿ ಅಂದ್ರೆ ಮೆಟ್ಟರಿ ಮಟ್ಕೊಡ್ದು ಬಿಡ್ತೀನಿ. ಬೋರ್ಡ್ ಇದೆ ನಿನ್ಗೆ. ಅಯ್ಯೋ ಇಷ್ಟಿತ್ತು ದಿನ ನನ್ನ ಮಗನಿಂದ ಮುಚ್ಚಿಟ್ಟು ಸತ್ಯ ಇವಾಗ ಹೊರ ಬರ್ತೈತಲ್ಲಪ್ಪ. ಈಗೇನಪ್ಪ ಹಿಂಗೆ ಬೈಯಕತ್ತಾಳ?
ಏಯ್ ಯಾವಳಾದ್ರೆ ನಂಗೇನು ನನ್ಗಿರೋ ಇನ್ಫ್ಲೂಯೆನ್ಸ್ ಅಲ್ಲಿ ನೀನು ನಾ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಯಾವಳು ಏನು ಕೆಮ್ಮಕ್ಕಾಗಕ್ಕಿಲ್ಲ ತಿಳ್ಕೋದ್ನ. ಲೋ ಬೊಡ್ಡ ಇದ್ನ ನಿನ್ನಂಗ ಎತ್ತಾಕಕ್ಕ ನಂದೇನು ಪೊಲೀಸ್ ಕೆಲ್ಸವ ಇಲ್ಲ ಡಾಕ್ಟರ್ ಕೆಲ್ಸವ? ಮಹಿಳಾ ಸಂಘದ ಅಧ್ಯಕ್ಷ ಯಾವನೇ ಎತ್ತಕ್ಕಾಗಕ್ಕಿಲ್ಲ. ನಾನು ತಕಂದಿರೋ ಪಟ್ಟ ಅದು, ನಾನು ಓದಿ ನಾನು ತಕಂದಿರೋ ಪಟ್ಟ ಅದು. ನನ್ನನ್ನು ಯಾವ ಲೌಡಿ ಮುಂಡೆ ಯಾವ ಬೋಯರ್ಸಿ ನನ್ನ ಮಗ ಎತ್ತಕಿಸ್ತಾನ? ಬಾ ಮುಂದಕ್ಕೆ ಒಂಚೂರು ಎತ್ತಾಕ್ತಾರ ಅಂತೇಳಿ. ಏಯ್ ಇವತ್ತು ದುಡ್ಡು ಐತೆ ಅಂತ ಮರಿಬೇಡ. ನಾನು ಯಾರು ಗೊತ್ತಕ್ಕ ತಾನೇ ಸುಬ್ರಹ್ಮಣ್ಯ, ನಾನು ಹೇಳ್ದಂಗ ನಡೆಯೋದು. ಓ ಇವೆಲ್ಲ ನನ್ನ ಹತ್ರ ಇಟ್ಕೊಂಬೇಡ. ನೀನು ಹೇಳ್ದಂಗ ನಡೀತಾವ, ಆದ್ರೆ ನಿನ್ನ ಪಕ್ಕ ಕುಂತಾಳಲ್ಲ ಅವಳ ಲೌಡಿ ಮುಂಡೆಗಳಕ ಮುದಿ ಗೂಬೆ ಮುಂಡೆಗ ಮುದಿ ನನ್ನ ಮಕ್ಳು ಹತ್ಕೊ. ನಿಮ್ದು ಒಂದು ಜನ್ಮವ ಮದುವೆ ಆಗೋದು ಬಿಟ್ಟು ನಿನ್ಗೆ ಎಂಟ್ರು ಇಟ್ಕೊಂಡು ಇನ್ನೊಬ್ಳು ಇಟ್ಕೊಂತೀಯಲ್ಲ, ನಾಚಿಕೆ ಆಗಕ್ಕಿಲ್ವ ನಿನ್ಗೆ? ಅವಳ ಹತ್ರ ಬರೋದೇನಂತ ನಲಿಯೋದೇನಂತ? ಅದಕ್ಕೆ ಇವನು ಅಂಕಲ್ ಏನು ಅಂಕಲ್ ಅಂತೆ. ಅಂಕಲ್ ನಿನ್ನ ಮೂಸುಡಿಗೆ ಅಷ್ಟು ಹಾಕ ಅಪ್ಪನೇ ಆಯ್ತಾವನ ನಿನ್ಗೆ ಅಂಕಲ್ ಬೇರೆ ಕೇಳು. ಮಲ್ಲಿಕಮ್ಮ ಭಾಳ ಮಾತಾಡಕತ್ತಿ. ನಮ್ಮ ಓನ್ ಬಗ್ಗೆ ಕೆಟ್ಟ ಮಾತಾಡ ನೀನು. ನಮ್ಮ ಓನ್ ನಾನು ಸಾಕಕ್ಕೆ ಎಷ್ಟು ಕಷ್ಟ ಬಿದ್ದಾವಳೆ ಅಂತ ಗೊತ್ತೈತೆ ನನಗೆ. ಲೋ ಕಂಟಿ ಆದ್ರೂ ನಿನ್ಗೊಂದು ಮಾತು ಹೇಳ್ತೀನಿ ಕೇಳು. ನೀನು ಎಂಟ್ರು ಸಿಕ್ಕಿರೋದು ನಿನ್ನ ಪುಣ್ಯ. ನಾನೇ ಹೇಳ್ತೀನಿ ಕೇಳು. ಅದಕ್ಕಿರೋ ಬುದ್ಧಿ ನಿಮ್ಮ ಅವ್ವನ ಬುದ್ಧಿನ ಅದಕ್ಕೆ ಕಳ್ಸ್ಬಿಡ್ತಾಳ. ನೀನು ನೆಟ್ವಾಗಿ ಇಟ್ಕೊಂಡು ಓದಿಯಾ ನಿನ್ನ ಎಂಟ್ರು ಬೇಸ್ ಬಾಳ್ಕೊಂಡು ಹೋಯ್ತಾಳ ಇಲ್ವಾ? ಇವ ಏನೇ ಒಂದಿನ ಕಣ್ಣಾಗ್ತಾನೆ ನೋಡ್ಕೋಬೇಕಾರೆ ಇಂಥ ಕೆಲಸನೇ ಮಾಡೋದವನು ಅಂತ ಲೌಡಿ ಮಗನೇ ಇವನು. ಏಯ್ ಮನೆಗ ಸೊಸೆಯನ್ನ ರೂಪದಾಗಿರೋ ಹುಡುಗಿ ಮ್ಯಾಗ ನಾನು ಕಣ್ಣಾಗ್ತೀನೇನಾ? ಎಂಥದ್ದು ಮಾತಾಡ್ತೀನಿ? ನನ್ನ ಮನೆ ಮಗಳಿದ್ರೆ ನಾನು ನೋಡ್ತಿದ್ನಾ? ಓ ಇಂಥವೆಲ್ಲ ಬಿಟ್ಬಿಡು. ಏ ಮುದಿ ನನ್ನ ಮಗ ಮುಚ್ಕೊಂಡು ಕುತ್ಕೊಂಡ್ಬಿಟ್ರೆ ಸರಿ. ಆ ಹುಡುಗಿ ಭಾಳ ನೀನು ಎಕ್ಕಡ್ಸ್ ಮಾಡ್ಬಿಡ್ತೀವಿ. ಬೇಸ್ ಹೇಳ್ತೀನಿ ಕೇಳು. ಅಡಿಯಿಂದ ಮುಡಿವರೆಗೂ ನೋಡಿರ್ತಿ ಅಂತ ಅಲ್ಕಟ್ ನನ್ನ ಮಗ ನೀನು ಉದ್ಧಾರ ಆಗಲ್ಲ ಕೇಳಕ್ಕಯ್ಯ. ನೀನು ಉದ್ಧಾರ ಆಗಕ್ಕಿಲ್ಲ ಕಣಯ್ಯ. ನೀನು ಉದ್ಧಾರ ಆಗಕ್ಕಿಲ್ಲ. ನೀನು ಹಾಳಾಗೋಯ್ತಿ. ಅತ್ತಿಯವರ ಇಲ್ಲಿ ನೋಡ್ರಿ. ಏ ಈಗ ಟೀ ತಲೆ ಮೇಲೆ ಸುರ್ತದೆ. ಇದನ್ನ ಚಪ್ಪಲಿ ಕಲ್ಲು ಹೊತ್ಕೊಂಡ್ಬಂದಿ. ಅಯ್ಯಯ್ಯೋ ಅತ್ತಿಯವರ ನೀವೇ ತಾನೇ ಹೇಳಿತ್ತು ಚಪ್ಪಲಿ ಕಲ್ಲು ನನ್ನ ತಲೆ ಮ್ಯಾಗ ಎತ್ತಕ್ಕಂತೇಳಿ. ಅದಕ್ಕೆ ಎತ್ಕೊಂಡ್ಬಂದಿನಿ. ಎತ್ತಕ್ಬಿಟ್ಟೈತೀನಿ. ಯಪ್ಪ ಈ ಹುಡುಗಿ ಹತ್ರ ಭಾಳ ಹುಷಾರಾಗಿರ್ಬೇಕಪ್ಪ. ಬರೀ ತಂದೆ ಎತ್ತಾಕು ಅಂದಿದ್ದು ಅಷ್ಟೇ. ಅವ್ರ ಅತ್ತೆ ಚಾಪ್ಲಿ ಕಲ್ನ ಒತ್ಕೊಂಬಂದಾಳ. ಕಲ್ ತಂದವ್ರ ಅತ್ತೆ ಮ್ಯಾಗ ಎತ್ತಕ್ಕ. ಅಯ್ಯಯ್ಯೋ ಇಂಥ ಹೆಣ್ಮಕ್ಳು ಇರ್ತಾವ. ಅಯ್ಯ ತಿಕ್ಕ ಮುಚ್ಕೊಂಡು ಎತ್ಕೊಂಡು ಹೋಗಮ್ಮಿ ಎತ್ತಕ. ಚಾಪ್ಲಿ ಕಲ್ಲು ಕಣೆ ಅದು ಜೀವನೇ ಹೋಗ್ಬಿಡ್ತಾವ. ಮಕ್ಕಳಿಗೆ ಕಿತ್ತು ಬರ್ತಾವ ಹೋಗೆ. ಅತೆ ನೀವೆಲ್ಲ ಅಂದಿದ್ದು ನೀನೆಲ್ಲ ಅಂದಿದ್ದು ಚಪ್ಲಿ ಕಲೆ ತಕೊಂತೇಳಿ ಒಂದೇ ಒಂದ್ಕಿತ ಎತ್ತಕ್ಬಿಡ್ತೀನಿ ಕಣತ್ತೆ. ಒಂದೇ ಒಂದ್ಕಿತ ಒಪ್ಕೊಳತ್ತೆ. ಇದೇನಪ್ಪ ಒಪ್ಕೊಳಕ? ಇದೇನೋ ಸಿನಿಮಾನ ತೋರ್ಸಕತ್ತಾಳ. ಆ ಕಲ್ಲ ನನ್ನ ಮ್ಯಾಗ ಎತ್ತಕೋರ ನಾನು ಇವತ್ತು ಸತ್ತ ಅಂತಾನೆ ಅರ್ಥ ಐತಿ. ಅದ್ರಾಗ ಒಪ್ಕೊಳತ್ತೆ ಅಂತಾಳ. ಆದ್ರೂ ಅರ್ಚನಮ್ಮ ನೀನು ಸೊಸೆಯ ನೀನು ಕೇಳಿ ಪಡಿಬೇಕು ಅಂತ ಸೊಸೆ ಸಿಕ್ಕಾಳೆ. ನಾನು ಹೇಳ್ದಲ್ಲ 100 ವರ್ಷ ಸುಖವಾಗಿ ಬಾಳ್ಲಿ. ಆಡ್ಕೊಂತೀಯ ಕಣೆ ಆಡ್ಕೊಂತೀಯ. ಮಲ್ಲಿಕ ಆಡ್ಕೊಳ್ದಂಗೆ ಏನು ಮಾಡ್ತಿ? ನಿನಗೂ ಒಂದು ಮಗ ಅವನು ವಯಸ್ಕಾಲಕ್ಕೆ ಬಂದಾಗ ಎಂತ ಹೆಂಡತಿ ಸೀ ತರ್ತೀನಿ ನಾನು ನೋಡ್ತೀನಿ ಲೌಡಿ ಮುಂಡೆ. ನಾನು ಸೊಸೆ ಕಲ್ ತಂದೆ ಎತ್ತಾಕ್ತಾರದು ನೋಡ್ಬಿಟ್ಟು ಏನು ಅಲ್ಕಿರ್ಕೊಂಡು ಮಾತಾಡ್ತಿ? ನೀನು ಉದ್ದಾರ ಆಗಕ್ಕಿಲ್ಲ ಕಣಮಿ. ನೀನು ಉದ್ದಾರ ಆಯ್ತಿದ್ದಿಲ್ಲ ಸಾಕು ನೋಡಕತ್ತಾವಿ ನಾವು. ಹೆಂಗೆ ಉದ್ದಾರ ಆಗಿ ಬಂದೀಯ, ಹೆಂಗೆ ಬಿಟ್ಟೀಯ, ರೊಕ್ಕ ಒಡವೆ ಎಲ್ಲ ಹೆಂಗೆ ಮಾಡಿಸ್ಕೊಂಡೆ ಅಂತೇಳಿ ಗೊತ್ತೈತಿ. ನಿನ್ನ ಮಗಂಗ ಅಷ್ಟು ನಾಯಿ ಚೈನ್ ಹಾಕಿದ್ಯಲ್ಲ ಅಷ್ಟು ದಪ್ಪ ಹೆಂಗೆ ಮಾಡಿಸ್ಕೊಂಡೆ ಎಲ್ಲ ಗೊತ್ತೈತಿ ಕಣ ನೀನಂತ ಅಲ್ಕಟ್ಲೋಡಿ ಅಂತೇಳಿ. ಮಾಡು ಎಷ್ಟು ದಿನ ನಡೀತಾವೆ ನೋಡ್ತೀನಿ. ಕೇಡ್ಸ್ ರೋಗ ಬಂದ್ಬಿಟ್ಟದ ನಿನ್ಗೆ ಮಾಡಿ. ಏ ಮಲ್ಲಿಕಮ್ಮ ಇಂಥವೆಲ್ಲ ಮಾತಾಡಬೇಡ ಕಣೆ. ಎಂಥವೇ ಮಾತಾಡೋದು ಏನೇನೋ ರೋಗ ಬರ್ತವೆ ಅಂತೇಳಿ ರೋಗ ಪುಗ ಎಲ್ಲ ಮಾತಾಡ್ತೀಯಲ್ಲೇ. ನಿಂಗೇನೇ ಬಂದಿರೋದು? ಈ ಮಲ್ಲಿಕಾ ಹೊಸಿ ಹೊಟ್ಟೆ ಉರ್ಸಿದ್ದೀರಾ ನೀವೆಲ್ಲ? ನೀನು ಆ ಬಂಗಾರಿ ಎಲ್ಲ ಸೇರ್ಕೊಂಡು. ಆ ಬಂಗಾರಿ ಸಿಗಾಕೊಂಡಾಳ ಸಿಂಗಾರಮ್ಮನ ಮನೆಯಾಗಿ ಇವತ್ತು. ಸಿಂಗಾರಮ್ಮ ಬಂದಾಳ, ಬಂಗಾರಿ ಸಿಗಾಕೊಂಡಾಳ. ಸರಿಯಾಗಿ ಬಿಡ್ತಾರ. ಅಯ್ಯಮ್ಮಂಗ ಯಾರು ಪುಡಿ ಕೊಟ್ಟಿದ್ದು ಎಲ್ಲ ಗೊತ್ತಾಗೈತಿ. ಹುಡ್ಕಕತ್ತಾರ ಯಾವ ಪುಡಿ ಕೊಟ್ಟಿದ್ದು ಮಾಡಿದ್ದು ಅಂತೇಳಿ. ಸಿಂಗಾರಮ್ಮಂಗ ಮತ್ತು ಬರೋ ಔಷಧಿ ಕೊಟ್ಟಿದ್ರಂತ. ನಮ್ಮೂರಾಗ ಡಾಕ್ಟ್ರ್ ಮುಂಡ್ಯಾರ ಯಾರವ್ರ. ಅದಕ್ಕೆ ಇನ್ನೊಬ್ಬ ಪೋಣ್ಸೋನ್ ಯಾವನು ಬತ್ತಾನ ಎಲ್ಲರೂ ಸರಿಯಾಗಿ ಬಿಡಿತಾಳ. ಲಕ್ಷ್ಮಕ್ಕ ಬತ್ತಾಳ ಇರ್ರಿ. ಸಿಂಗಾರಮ್ಮನ ಲಕ್ಷ್ಮಕ್ಕನವ. ನೆಕ್ಸ್ಟ್ ನೀವೇ. ಅಯ್ಯಯ್ಯೋ ಸಿಂಗಾರಮ್ಮ ಬಂದಾಳ. ಯಪ್ಪೋ ನನ್ನ ಗುಳ್ಗಾಲ ಇಲ್ಲಪ್ಪೋ ಈ ಊರಾಗಿನ್ನು. ಅಯ್ಯೋ ಏನಪ್ಪ ಮಾಡೋದು? ಅತೆ ಒಂದ್ಕಿತ ಎತ್ತಕ್ತೀನಿ ಕಣತೆ ತಲೆ ಮ್ಯಾಗ. ಏನೇ ಎತ್ತಕೋದ್ರೆ ಒಂದ್ಕಿತ ಅನ್ನಕದೇನೆ 20 ಸರಿ ತಗಕೈತವೇನೆ. ಒಂದ್ಕಿತ ಎತ್ತಕೋದ್ರೆ ಸತ್ತೋಯ್ತೀನಿ. 20 ಸರಿ ಎತ್ತಕಂದ್ರೆ ನನಗೆ ಗೊತ್ತಾಗಕ್ಕಿಲ್ಲ. ಮುಚ್ಕೊಂಡು ತಕೊಂಡೋಗು. ಒಂದ್ಕಿತನೂ ಬೇಡ 2 ಕಿತನೂ ಬೇಡ. ನಂಗೆ ಸುಮ್ಮನೆ ಹುಚ್ಚಿಡ್ಸ್ಬಿಡ. ನನಗೆ ಮೊದ್ಲ ತಲೆ ಕೆಟ್ಟ ಮಡಗಿರ್ತಾವ. ನನಗೆ ಹಾಸ್ಪಿಟಲ್ ಟೆನ್ಷನು ಮನೆ ಟೆನ್ಷನು ಎಲ್ಲ ನಂಗೆ ತಂದು ಇಡಬೇಡ್ರಿ ಎತ್ತಾಗ. ಸುಮ್ಮನೆ ಏನಾರು ಮಾಡ್ಕೊಂಡು ನಾವು ಸತ್ತೋಗ್ಬಿಡುವ ನಂಗೆ ಆಗೈತಿ ನಿಮ್ಮ ಕಾಲದಾಗ. ಬ್ಯಾಡ್ರಿ ಎತ್ತಿಯವರ ನೀವು ಸಾಯ್ಬೇಡ್ರಿ. ಚಪ್ಪಡಿನ ತೆಗ್ದು ತಲೆ ಮ್ಯಾಗೆ ತಗ್ತೀನಿ. ಅವಾಗ ಸತ್ತವ್ರಿ ಬೇಕಾರೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.